ಇವತ್ತೇನಪ್ಪ ಅಂತಂದ್ರೆ ಹಿರಿತನಕ್ಕೆ ಪಟ್ಟವನ್ನು ಪಡ್ಕೊಂಡ ಎರಡೂ ರಾಷ್ಟ್ರಗಳ ಮಾತುಕತೆಗೆ ಪ್ಲೇಸ್ ಆಗ್ತಾಯಿದೆ ಈ ನಮ್ಮ ಬದಿಯ ಪಾಕಿಸ್ತಾನ. ಏನಾದ್ರಲ್ಲಿ ಯುದ್ಧ ಸಮಾಪ್ತಿ ಆಯಿತು, ನೆಮ್ಮದಿ ಆಯಿತು ಅನ್ನೋದು ಒಂದು ನೆಮ್ಮದಿ. ಯಾಕಂದ್ರೆ ಇಲ್ಲೇ ಧರ್ಮ, ಜಾತಿ, ಕುಲ ಇವೆಲ್ಲಕ್ಕಿಂತ ಮೀರಿದ್ದು ಮಾನವೀಯತೆ. ಈ ಮಾನವೀಯತೆ ಇವತ್ತು ಜಯಿಸಕ್ಕದ ಇರಾನ್ ಗೆದ್ದದನ್ನಕ್ಕಿಂತಲೂ ತನ್ನನ್ನು ತಾವು ಉಳಿಸ್ಕೊಳ್ಳೋದು. ಯಾಕಂದ್ರೆ ಅಸ್ತಿತ್ವದ ಪ್ರಶ್ನೆ ಬಂದಿತ್ತು, ಉಳಿಸ್ಕೊಂಡದ. ಅದೇ ಕಾಲಕ್ಕೆ ಅಮೇರಿಕ ಹಿಂದೆ ಸರದ ಜಾಣತನ ತೋರಿದ. ಯಾಕಂದ್ರೆ ಸೋತಿರ್ಬೋದು, ಆದರೆ ಜಾಣತನದ ತನ್ನ ಗೆಳೆತನವನ್ನು ಅಟ್ಲೀಸ್ಟ್ ಇಟ್ಕೊಂಡು ಹೋಗೋದಕ್ಕೆ ಒಂದು ಹಾದಿ ಮಾಡ್ಕೊಳೋದು. ಇಲ್ಲಾಂದ್ರೆ ಅದು ಪೂರ್ತಿ ಏಕಾಂಗಿ ಆಗುವಂಥ ಒಂದು ದೊಡ್ಡ ದುರಂತ ನಡೆದು ಹೋಗಿಬಿಡ್ತಿತ್ತು. ಇರಾನ್ ಹಾಳಾಗಿ ಹೋಗ್ತಿತ್ತು ಇಲ್ಲೋ ಬೇರೆ ವಿಷಯ. ಆದರೆ ಅಮೇರಿಕ ಮಾತ್ರ ನಿಶ್ಚಿತವಾಗಿಯೂ ವಿಶ್ವದ ಖಳನಾಯಕ ಆಗ್ತಾ ಇತ್ತು. ಅದು ಸ್ವಲ್ಪದಲ್ಲಿ ತಪ್ಪಿಸ್ಕೊಂಡದ. ಹಾಗಂತೇಳಿ ಇವತ್ತು ಖಳನಾಯಕ ಅಲ್ಲಂತಲ್ಲ. ಯಾಕಂತಂದ್ರೆ ಅಮೇರಿಕ ಈ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿ ಇಸ್ರೇಲದ ಪ್ರಚೋದನೆಯಿಂದ ದಾಳಿ ಮಾಡಿ ಯುದ್ಧ ಮಾಡಿ ತಾನೂ ಹಾಳು ಮಾಡ್ಕೊಂಡಿತ್ತು. ಇರಾನನ್ನು ಸಹಿತ, ಇರಾನ್ ಸುತ್ತಮುತ್ತ ಇರಾನ ತನ್ನ ಮಿತ್ರ ರಾಷ್ಟ್ರ, ಕೊಲ್ಲಿ ರಾಷ್ಟ್ರಗಳ ಸಹಿತ ಈ ಯುದ್ಧದಲ್ಲಿ ಸಿಗಿಸಿ ತಾನೂ ನೋವು ಉಳಿತು. ಜೊತೆಗೆ ಈ ಎಲ್ಲ ಯುದ್ಧದಲ್ಲಿ ಭಾಗಿಯಾದವರು ನೋವು ಉಂಡು ಇನ್ನು ಮತ್ತೆ ರಿಬಿಲ್ಡ್ ಮಾಡಬೇಕಾಗ್ಯದ. ಇರಾನ್ ಆಗಿರ್ಬೋದು, ಕೊಲ್ಲಿ ರಾಷ್ಟ್ರಗಳಾಗಿರ್ಬೋದು, ಅರಬ್ ರಾಷ್ಟ್ರಗಳಾಗಿರ್ಬೋದು, ಈವನ್ ಅಮೇರಿಕ ಸಾಕಷ್ಟು ಲಾಸ್ ಮಾಡ್ಕೊಂಡದ್ದು ಇದರಲ್ಲಿ ಟ್ರಿಲಿಯನ್ ಟುಗೆದರ್ ಡಾಲರ್ಗಳಲ್ಲೇ ಅಂತ ಹೇಳ್ತಾ ಒಟ್ಟಾರೆಯಾಗಿ ಇರಾನ್ ಜಯ ಸಾಧಿಸಿದ, ಯುದ್ಧ ನಿಂತು ಅಂತ ಹೇಳೋದಕ್ಕೆ ಅದು ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. 45 ದಿನದಲ್ಲೇ ಮುಗಿತು ಯುದ್ಧ ಅನ್ನೋ ನಿಟ್ಟುಸಿರ ಎಲ್ಲರೂ ಬಿಡ್ತಾ ಇದ್ದಾರೆ ಅಂಥೇಳಿ ಆ ನಿಟ್ಟುಸಿರಿಗೊಂದು ಸಲಾಮ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋಣ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ